So, good morning to all. In the previous class, we have seen about floating point representation. Okay, so floating point representation na heng ಮಾಡ್ತೀವಿ ಅಂತಲ್ಲ ನೋಡಕತ್ತಿದ್ವಿ. Okay, so in floating point representation na heng ಮಾಡ್ತೀವಿ ನಾವು plus or minus. Okay, this is mantissa plus or minus mantissa into base to the power of exponent. Correct? So henge representation ಮಾಡ್ತೀರಿ floating point representation plus or minus mantissa into base to the power of plus or minus exponent. Okay, so hinge ನಾವು representation ಮಾಡ್ತೀವಿ. Okay, so ಇದ್ರಾಗ ನಾವು 3 types of representation in deep ಆಗಿ ನೋಡ್ಕೊತ ಹೋಗಕತ್ತಿದ್ವಿ. ಕರೆಕ್ಟ್? ಸೊ ಯಾವ್ಯಾವು representation ಬೋರ್ಡ್ ಕ್ಲಿಯರ್ ಕಾಣಕತ್ತದಲ್ಲ ನಾ ಹೆಂಗ್ ಬರ್ದಿದ್ದೆ ಅದ ಪ್ಲೀಸ್ ರಿಪ್ಲೈ ಬೋರ್ಡ್ ಕಾಣಕತ್ತದಲ್ಲ ಎಲ್ಲರಿಗೂ ಸಾಗರ್ ಲಾಸ್ಟ್ ಕ್ಲಾಸ್ ನಿಂಗೆ ಏನೋ ಬೋರ್ಡ್ ಪ್ರಾಬ್ಲಮ್ ಆಗಿದೆ ಈ ಸತಿ ಕಾಣಿಸಕತ್ತಿದೆ ಸಾಗರ್ ಕುಲಕರ್ಣಿ okay where is it sagar kulkarni okay so now in deep ag nodagati yaudu sin okay then mantissa then exponent okay so we are going to see in deep here sin mantissa and exponent and base is we know that for decimal we have n that is floating point ಗೆ ಅದು ಕಾಮನ್ ಆಗಿರ್ತದೆ ಸೊ ಅದೇನ್ ಚೇಂಜ್ ಆಗಂಗಿಲ್ಲ ಸೊ ಅದ್ರ ಬಗ್ಗೆ ನಾವು ಅಷ್ಟು ಡೀಪ್ ಆಗಿ ನೋಡಂಗಿಲ್ಲ ಸೊ ವಿಲ್ ಸಿ ಅಬೌಟ್ ದ ಸೈನ್ mantissa and exponent okay so ಮೊನ್ನೆ ಕ್ಲಾಸ್ ನಾಗ Saturday's class we have seen about the sign okay so sign ನ ನೋಡಿದ್ವಿ sign ಅಂತಂದ್ರೆ ಏನ್ ನೋಡಿದ್ವಿ ಪಾಸಿಟಿವ್ ಇದ್ರೆ 0 ರಿಪ್ರೆಸೆಂಟೇಷನ್ ಮಾಡ್ಬೇಕು ನೆಗೆಟಿವ್ ಇತ್ತಂತಂದ್ರೆ 1 ರಿಪ್ರೆಸೆಂಟೇಷನ್ ಮಾಡ್ಬೇಕು ಓಕೆ ಸೊ ಇದನ್ನ ನಾವು ಲಾಸ್ಟ್ ಕ್ಲಾಸ್ ನೋಡಿದ್ವಿ ಸೊ ಸೈನ್ ಅಂತಂದ್ರೆ ಏನು 0 ಇತ್ತಂತಂದ್ರೆ ಅದನ್ನ ಪಾಸಿಟಿವ್ ಅಂತ ತಿಳ್ಕೊಬೇಕು 1 ಇತ್ತಂದ್ರೆ ಅದನ್ನ ನೆಗೆಟಿವ್ ಅಂತ ಹೇಳಿ ತಿಳ್ಕೊಬೇಕು ಓಕೆ ಸೊ 1 ನೆನ್ಪಿಟ್ಕೋರಿ ಫುಲ್ ಕೂಡಿ ಅಂದ್ರೆ ಸೈನ್ mantissa ಮತ್ತೆ ಎಕ್ಸ್ಪೋನೆಂಟ್ ಪೂರಾ ಕೂಡಿ ನಮ್ಗ ಎಷ್ಟು ಬಿಟ್ಸ್ ಆಗ್ತದೆ ಅಂತಂದ್ರೆ ಹಿಯರ್ ವಿ ಕ್ಯಾನ್ ಟೇಕ್ ಇಟ್ ಆಸ್ 8 ಬಿಟ್ ಆಲ್ಸೋ 8 ಬಿಟ್ಟಿಗೂ ರಿಪ್ರೆಸೆಂಟೇಷನ್ ಮಾಡಬಹುದು ಆರ್ 127 ಬಿಟ್ಟಿಗೂ ರಿಪ್ರೆಸೆಂಟೇಷನ್ ಮಾಡಬಹುದು ಓಕೆ ಸೊ ಈಗ ನಮ್ಗೆ ಏನದ ಅಂತಂದ್ರೆ ಇದನ್ನ ನಾವು ಬೈನರಿ ಒಳಗೆ ರಿಪ್ರೆಸೆಂಟೇಷನ್ ಮಾಡ್ಬೇಕಿಲ್ಲ ಓಕೆ ಈಗ ನಾವು ಫ್ಲೋಟಿಂಗ್ ಪಾಯಿಂಟ್ ನಂಬರ್ ನ ಬೈನರಿ ಒಳಗೆ ರಿಪ್ರೆಸೆಂಟೇಷನ್ ಮಾಡ್ಬೇಕು ಸೊ ಬೈನರಿ ಒಳಗೆ ರಿಪ್ರೆಸೆಂಟೇಷನ್ ಮಾಡ್ಬೇಕಂದ್ರೆ ನಾವು 2 ಟೈಪ್ಸ್ ಒಳಗೆ ನಾವು ರಿಪ್ರೆಸೆಂಟೇಷನ್ ಮಾಡಬಹುದು ಸೊ ಒನ್ ಇಸ್ 8 ಬಿಟ್ಟಿಗೂ ರಿಪ್ರೆಸೆಂಟೇಷನ್ ಮಾಡಬಹುದು ಮತ್ತೆ 127 ಬಿಟ್ಟಿಗೂ ರಿಪ್ರೆಸೆಂಟೇಷನ್ ಮಾಡಬಹುದು ಅಂತ ಹೇಳ್ತಾನೆ ಓಕೆ ಕ್ಲಿಯರ್ ಆಗ್ತಾ ಇದೆ ಸೊ 8 ಬಿಟ್ಟಿಗೂ ಮಾಡಬಹುದು ಮತ್ತೆ 127 ಬಿಟ್ಟಿಗೂ ಮಾಡಬಹುದು ಸೊ ಇಲ್ಲಿ ಒಂದು ಜಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ರಿ ನಿಮ್ಗೆ ಬೈನರಿ ಹೆಂಗ್ ರಿಪ್ರೆಸೆಂಟೇಷನ್ ಆಗ್ತದೆ ಅಂತ ಹೇಳಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಾನು ನಮ್ಗ ಒಂದ್ ನಂಬರ್ ಕೊಟ್ಟಾನಿರಿ ಏನಂತಂದ್ರ 111.10010 okay we have this number here okay so ಈ ನಂಬರ್ ನ ನಾವು ಹೆಂಗ್ ರಿಪ್ರೆಸೆಂಟೇಷನ್ ಮಾಡ್ತೀವಿ ದಟ್ ಇಸ್ ಇನ್ ಟರ್ಮ್ಸ್ ಆಫ್ ಸೈನ್ mantissa and exponent ಒಳಗೆ ಹೆಂಗ್ ರಿಪ್ರೆಸೆಂಟೇಷನ್ ಮಾಡ್ತೀವಿ ಅಂತ ಹೇಳಕತ್ತಾನಿಲ್ಲ ಸೊ ಈಗ ನಾನು 111.011 ನ ಇದಲ್ಲ ಇದನ್ನ ನಾನು ಡೆಸಿಮಲ್ ನಂಬರ್ಸ್ ಚೇಂಜ್ ಮಾಡ್ಕೋತೇನೆ ಓಕೆ ಸೊ ಇದನ್ನ ನಾನು ಇದು ಪಾಯಿಂಟ್ ನ ಲೆಫ್ಟ್ ಸೈಡ್ ಚೇಂಜ್ ಮಾಡ್ಕೋತೀನಿ ಓಕೆ ಸೊ ಲೆಫ್ಟ್ ಸೈಡ್ ಚೇಂಜ್ ಮಾಡ್ಕೊಂಡ್ರೆ ಏನಾಗ್ತದೆ ನನಗೆ 1.110110010 into 10 to the power of ಎಷ್ಟು ಪಾಯಿಂಟ್ ಮಾಡಿ ನೋಡ್ರಿ 1 2 3 4 5 6 ಪಾಯಿಂಟ್ಸ್ ಲೆಫ್ಟ್ ಸೈಡ್ ತಗೊಂಡಿನಿ ಸೊ 6 ಪಾಯಿಂಟ್ಸ್ ಲೆಫ್ಟ್ ಸೈಡ್ ತಗೊಂಡಿನಿ ಅಂತಂದ್ರೆ +6 ಕರೆಕ್ಟ್ ಲಾಸ್ಟ್ ಕ್ಲಾಸ್ ನಾಗ ಹೇಳಿದ್ದೆ ನಾನು ಪಾಯಿಂಟ್ ಚೇಂಜ್ ಮಾಡಾಕತ್ತೀನಿ ಇಲ್ಲಿ ನಾನು
ಓಕೆ ರೈಟ್ ಸೈಡ್ ತಗೊಂಡಿದ್ದ ಅಂದ್ರೆ -6. ಓಕೆ ಇಲ್ಲಿ ಏನ್ ಮಾಡತ್ತೀನಿ ನಾನು ಲೆಫ್ಟ್ ಸೈಡ್ ತಗೋತೀನಿ. ಸೊ ಪಾಯಿಂಟ್ ನ 1 2 3 4 5 6 ಪಾಯಿಂಟ್ಸ್ ಲೆಫ್ಟ್ ಸೈಡ್ ತಗೋತೀನಿ. ಅದಕ್ಕೆ ಏನ್ ಮಾಡ್ಕೊಂಡು ನಾನು 10⁶ ಅಂತ ಬರ್ತೀನಿ. ಇದನ್ನ ಕ್ಲಿಯರ್ ಆಯ್ತಾ? ದಿಸ್ ಇಸ್ ಅ ಬೈನರಿ ನಂಬರ್. ಓಕೆ ಈ ಬೈನರಿ ನಂಬರ್ ನಾಗ ನಾನು ಡೆಸಿಮಲ್ ಅಪ್ಲೈ ಮಾಡತ್ತೀನಿ ಫ್ಲೋಟಿಂಗ್ ಪಾಯಿಂಟ್ ರಿಪ್ರೆಸೆಂಟೇಷನ್. ಸೊ ಇದನ್ನ 6 ಪಾಯಿಂಟ್ ಲೆಫ್ಟ್ ಸೈಡ್ ಚೇಂಜ್ ಮಾಡ್ಕೊಂಡಿನಿ. ಸೊ 6 ಪಾಯಿಂಟ್ಸ್ ಲೆಫ್ಟ್ ಸೈಡ್ ಶಿಫ್ಟ್ ಮಾಡ್ಕೊಂಡಿನಿ ಅಂತಂದ್ರೆ ನಾ ಏನ್ ಬರೀಬೇಕು ಈಗ 1.1101111010 into 10⁶. ಇದು ಕ್ಲಿಯರ್ ಆಯ್ತಾ? ಪಾಯಿಂಟ್ ಚೇಂಜ್ ಮಾಡ್ಕೊಂಡಿದ್ ಕ್ಲಿಯರ್ ಆಯ್ತಾ? ಪ್ಲೀಸ್ ರಿಪ್ಲೈ. Please reply. I want reply from everyone. Unmute ಮಾಡಿ ನಾನು ಮತ್ತೆ ನಾನು ಅನ್ಮ್ಯೂಟ್ ಮಾಡ್ಲಿ. ಆವಾಜ್ ಕೇಳ್ಸಾಕತ್ತಿಲ್ಲ? ನಿಮಗ ಅನ್ಮ್ಯೂಟ್ ಮಾಡ್ಲಾ? ಓಕೆ ಮಾಡ್ಕೊರಿ. ಯಾರಿಗೇನ್ ಕೇಳೋದಕ್ಕೆ ಎಸ್ ಮಾಡ್ಕೊರಿ. ರಿಪೀಟ್ ಮಾಡ್ಲಾ ಇನ್ನೊಮ್ಮೆ? ವೈ ಜಸ್ಟ್ ಶಿಫ್ಟಿಂಗ್. ಬಸವರಾಜ್ ನೀ ಏನ್ ಹೇಳಾಕತ್ತೀನಿ ನಂಗೆ ಕೇಳ್ಸಾಕತ್ತಿಲ್ಲ. ಜಸ್ಟ್ ಮೆಸೇಜ್ ಸರ್. ಓಕೆ ಸಿ ಯರ್ ಒನ್ಸ್ ಅಗೇನ್ ಹೇಳ್ತೀನಿ ನೋಡ್ರಿ. ರಿಪೀಟ್ ಆಗತ್ತಾರ ಎಲ್ಲಾರು. ಏನಿಲ್ಲ ಓಕೆ ಇದು ಒಂದು ಏನಾತಪ್ಪಿ ಪವನ? ನೆಟ್ವರ್ಕ್ ನಿಮ್ದು ಕರೆಕ್ಟ್ ಇಲ್ಲ. ನನ್ ಕರೆಕ್ಟ್ ಅದ. ಸ್ಟ್ರಕ್ ಆಗತ್ತದ. ಇಲ್ರಿ ಮ್ಯಾಮ್ ಎಲ್ಲ ಕರೆಕ್ಟ್. ಓಕೆ ಎಸ್ ಲಿಸನ್ ಹಿಯರ್. ಇಲ್ಲಿ ನೋಡ್ರಿ ಏನದ ಅಂತಂದ್ರೆ ಒಂದು ಬೈನರಿ ನಂಬರ್ ತಗೊಳ್ಳಿ. ಬೈನರಿ ನಂಬರ್ ಇನ್ ಟರ್ಮ್ಸ್ ಆಫ್ ಫ್ಲೋಟಿಂಗ್ ಪಾಯಿಂಟ್. ಓಕೆ ಬೈನರಿ ಅದ zeros and ones ಅದ. ಓಕೆ ಈ zeros and ones ಇನ್ ಟರ್ಮ್ಸ್ ಆಫ್ ಫ್ಲೋಟಿಂಗ್ ಪಾಯಿಂಟ್ ತಗೊಂಡಿನ ಅಂದ್ರೆ 111011.1001010 ಒಂದು ನಂಬರ್ ಅದ. ಓಕೆ ಸೊ ವಿ ಹ್ಯಾವ್ ಫ್ಲೋಟ್ ಹಿಯರ್. ಓಕೆ ಸೊ ಬೈನರಿ ನಂಬರ್ ಇನ್ ಟರ್ಮ್ಸ್ ಆಫ್ ಫ್ಲೋಟಿಂಗ್ ಪಾಯಿಂಟ್ ತಗೊಂಡಿನಿ. ಈಗ ನಾ ಏನ್ ಮಾಡಾಕತ್ತೀನಿ ಅಂತಂದ್ರೆ ನನಗ ಎಕ್ಸ್ಪೋನೆಂಟ್ ಬೇಕಾಗ್ಯದ. ಓಕೆ ಎಕ್ಸ್ಪೋನೆಂಟ್ ಬೇಕಾಗ್ಯದ ನಾ ಏನ್ ಮಾಡ್ಕೊತೀನಿ ಅದನ್ನ ಶಿಫ್ಟ್ ಮಾಡ್ಕೋತೀನಿ ನಾನು ಜಸ್ಟ್. ಓಕೆ ಸೊ ಒನ್ ಪಾಯಿಂಟ್ ತಗೊಂಡು ಶಿಫ್ಟ್ ಮಾಡ್ಕೋತೀನಿ. ಅಂದ್ರೆ ಎಷ್ಟು ಶಿಫ್ಟ್ ಮಾಡೀನಿ ಇಲ್ಲಿ ಪಾಯಿಂಟ್ 1 2 3 4 5 6. ಓಕೆ 6 ಪ್ಲೇಸ್ ಶಿಫ್ಟ್ ಮಾಡೀನಿ ಟುವರ್ಡ್ಸ್ ಲೆಫ್ಟ್ ಸೈಡ್. ಓಕೆ 6 ಪ್ಲೇಸ್ ಶಿಫ್ಟ್ ಮಾಡೀನಿ ಟುವರ್ಡ್ಸ್ ಲೆಫ್ಟ್ ಸೈಡ್. ಸೊ ಏನ್ ಬರ್ತದೆ ನನ್ 1 ಪಾಯಿಂಟ್ ಇದು ಸೇಮ್ ನಂಬರ್ 11011110010. ಸೊ ಸೇಮ್ ಪಾಯಿಂಟ್ ಇಲ್ಲಿ ಎಕ್ಸ್ಪೋನೆಂಟ್ ಏನ್ ಬರ್ತದೆ ಇಂಟು 10⁶. ಓಕೆ +6 ಎದಕ್ಕಂತಂದ್ರೆ ನಾನು ಲೆಫ್ಟ್ ಸೈಡ್ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸೊ +6 ರೈಟ್ ಸೈಡ್ ಏನಾದ್ರೂ ಶಿಫ್ಟ್ ಮಾಡ್ಕೊಂಡಿದ್ದೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾನು 111011110 ಮಾಡ್ಕೊಂಡಿದ್ದೆ ಅಂತಂದ್ರೆ ಇಲ್ಲಿ ಏನಾಗ್ತದೆ ನನಗೆ 10⁻². ಬರ್ತದೆ. ಓಕೆ ರೈಟ್ ಸೈಡ್ ಮಾಡ್ಕೊಂಡಿದ್ರೆ ಮೈನಸ್ ನ ಬರ್ತದೆ. ಲೈಕ್ ಲೆಫ್ಟ್ ಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ +6 ಬರಾಗತ್ತದ. ಕ್ಲಿಯರ್ ಆಯ್ತಾ? ಇದೆ ಶಿಫ್ಟಿಂಗ್ ಕ್ಲಿಯರ್ ಆಯ್ತಾ? ಎಸ್ ಮ್ಯಾಮ್. ಓಕೆ Yes, ma'am. ಹಾ ಓಕೆ ನಾವು ಏನ್ ಮಾಡ್ರಿ ಇದನ್ನ ಇನ್ ಟರ್ಮ್ಸ್ ಆಫ್ ಸೈನ್ ಮ್ಯಾಂಟಿಸಾ ಅಂಡ್ ಎಕ್ಸ್ಪೋನೆಂಟ್. ಓಕೆ ಸೈನ್ ಮ್ಯಾಂಟಿಸಾ ಅಂಡ್ ಎಕ್ಸ್ಪೋನೆಂಟ್ ಒಳಗ ರಿಪ್ರೆಸೆಂಟೇಷನ್ ಮಾಡ್ಬೇಕು ಈಗ ನಾವು. ಓಕೆ ಈಗ ಸೈನ್ ಏನದ ಪಾಸಿಟಿವ್ ನಂಬರ್ ಅದನ. ಪಾಸಿಟಿವ್ ಅದನ ಕರೆಕ್ಟ್ ಪಾಸಿಟಿವ್ ಅದನ. ಸೊ ಪಾಸಿಟಿವ್ ಅಂದ್ರೆ ಏನ್ ತಗೋಬೇಕು? Yes, ma'am. 1 or 0. ಪಾಸಿಟಿವ್ ಅಂದ್ರೆ 1 ತಗೋಬೇಕು 0 ತಗೋಬೇಕು? ಈಗ ನಾನು 0 ಮ್ಯಾಮ್. 0 ma'am. ಸೈನ್ ಒಳಗೆ ಅದನ್ನ 0 ಅಂತಾನೆ ತಗೋತೀನಿ. ಓಕೆ ನೆಕ್ಸ್ಟ್ ಈಗ ಬೇಸ್ ಎಕ್ಸ್ಪೋನೆಂಟ್ ನೋಡ್ರಿ. ನನಗೆ ಎಕ್ಸ್ಪೋನೆಂಟ್ ಏನ್ ಬಂದಿದ್ದಿಲ್ಲ 6. ಓಕೆ 6 ನ ಬೈನರಿ ಒಳಗೆ ಹೆಂಗ್ ಬರೀತೀರಿ? 110 ಕರೆಕ್ಟ್? 6 in terms of binary 110. Yes, ma'am. Okay so ಈಗ exponent ಏನದ ನಂದ 110. next mantissa, this is your mantissa here.
ಓಕೆ ಸೊ ಮ್ಯಾಂಟಿಸ್ ಏನದೆ ಇಲ್ಲಿ ನಿಮ್ದು 1 1 0 1 1 1 1 0 0 1 0. So this is your Mantissa. Correct ಆಯ್ತಾ? So this is your Yes, ma'am. Mantissa. Sign ಏನದ ಪ್ಲಸ್ ಅದ 0 ತಗೊಂಡಿರಿ. So 6 ಏನದ ನಿಮ್ದು ಇದೆ ಬೈನರಿ ಒಳಗೆ ಬರ್ಕೊಂಡಿರಿ. ಓಕೆ ಈಗ ಇದನ್ನ ಫುಲ್ ಒನ್ ಟರ್ಮ್ ಅಂತ ರಿಪ್ರೆಸೆಂಟೇಷನ್ ಮಾಡ್ಬೇಕು. ಸೊ ಫಸ್ಟ್ ಏನ್ ತಗೋತೀರಿ 0 ಸೈನ್. ಓಕೆ ಸೊ ಸೈನ್ ಇಸ್ ಕಣಗ just a second. Okay, now sign is 0. Okay, next minus sign ada adan barkor 1 1 1 0 1 1 1 1 0 0 1 0. So this is your Mantissa. Next exponent another 1 1 0. So now this term is called as your binary representation in terms of floating point number. So the floating point number in terms of binary anbodappa binary in terms of floating point representation anbodu. So now ಹೆಂಗ್ binary ಒಳಗೆ ಕನ್ವರ್ಟ್ ಮಾಡ್ಕೊತೀವಿ ಅನ್ನೋದು ಗೊತ್ತಾಗ್ತಾ ಇಲ್ಲ? Please reply. Yes, ma'am. Okay. Yes, ma'am. What about others? Yes, ma'am. Okay. So this is the one method. ಇದನ್ನ one method ಅದ. Okay, ಇನ್ನ one method ಅದ ಅದನ್ನ ನಾವಲ್ಲಿ ಹೇಳ್ತೀನಿ ಅಂತ ಹೇಳಿ. ಫಸ್ಟ್ ಈ ಮೆಥಡ್ ತಿಳಿಸ್ ಅನ್ಕೋತೀನಿ ಎಲ್ಲಾರ್ಗು. ಬರ್ಕೊರಿ. 2 minutes ಕೊಡ್ತೀನಿ ಬರ್ಕೊರಿ ಇದು. ಇದು ಮ್ಯಾಗಿಂದ ಹೋಗ್ಯದಲ್ಲ? ಓಕೆ ಬರ್ಕೊರಿ. ಬರ್ಕೋರಿ ನಾನು ಅನ್ಕತ್ತ ಅಟೆಂಡೆನ್ಸ್ ತಗೋತೀನಿ ಅಂತ. ಆಯ್ತಾ ಬರೋದ? ಆಯ್ತಾ ಬರೋದ? Yes, ma'am. What about others? Yes, ma'am. Okay, so we'll see another example here. So before going to next example, just one ನೋಡ್ರಿ. ನಾ ಆಗ್ಲೇ ಏನ್ ಹೇಳ್ದೆ ನಿಮ್ಗೆ ಇಲ್ಲ ನಾವು 8 ಬಿಟ್ ಒಳಗೂ ರಿಪ್ರೆಸೆಂಟೇಷನ್ ಮಾಡ್ತೀವಿ ಆಮೇಲೆ 127 ಬಿಟ್ ಒಳಗೂ ರಿಪ್ರೆಸೆಂಟೇಷನ್ ಮಾಡ್ತೀವಿ ಅಂತ ಹೇಳಿದೆ. ಓಕೆ ಸೊ ಈಗ ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಬಿಟ್ಸ್ ಕೊಡ್ತೀರಿ ಅಂತ ಹೇಳಿ. ಸೊ ಸೈನಿಗೆ ಏನದ ಈಗ ನಿಮ್ಗ ಸೈನಿಗೆ 1 ಬಿಟ್ ಕೊಡ್ತೀವಿ. ಓಕೆ ಸೊ ವಿಲ್ ಕನ್ಸಿಡರ್ ಫಾರ್ ಫಸ್ಟ್ 127 ನೋಡೋಣ. ಸೊ 127 ರಿಪ್ರೆಸೆಂಟೇಷನ್ ನೋಡೋಣ. ಸೈನಿಗೆ ಎಷ್ಟು ಬಿಟ್ ಕೊಡ್ತೀರಿ? 1 ಬಿಟ್ ಕೊಡ್ತೀರಿ. ಓಕೆ ನೆಕ್ಸ್ಟ್ ಎಕ್ಸ್ಪೋನೆಂಟ್. ಎಕ್ಸ್ಪೋನೆಂಟ್ ಏನದ ಅಂತಂದ್ರೆ ನಿಮ್ಗ 8 ಬಿಟ್ಸ್ ಇರ್ಬೇಕು. ಓಕೆ ಸೊ ಎಕ್ಸ್ಪೋನೆಂಟ್ಸ್ ಅಂದ್ರೆ 8 ಬಿಟ್ಸ್. ಸೊ 8 ಬಿಟ್ಸ್ ಅಂತಂದ್ರೆ ನಿಮ್ಗೆ ಏನ್ ಮಾಡ್ತೀರಿ? 3 ಕೊಡ್ತೀರಿ. ಓಕೆ ಸೊ 3 ಅಂತ ಹೇಳ್ಬೋದು. ನೆಕ್ಸ್ಟ್ ಏನದ ನಿಮ್ಗೆ ಮ್ಯಾಂಟಿಸಾ. ಸೊ ಮ್ಯಾಂಟಿಸಾ ಏನದ ಅಂತಂದ್ರೆ 23 ಬಿಟ್ಸ್. ಓಕೆ ಸೊ 23 ಬಿಟ್ಸ್ ಅಂತಂದ್ರೆ ಈಗ ನಿಮ್ಗೆ ಟೋಟಲ್ ಎಷ್ಟು ಅದ ನೋಡ್ರಿ 34 ಬಿಟ್ಸ್ ಆತ ನೋಡ್ರಿ. ಈಗ 8 23 plus 8 is 30 32 na 33 plus 1 is 34 correct? 23 plus 8 is 30. No, ma'am. It's 32 akatri. Ma'am, 32. Sorry 32 bit represent 32 correct 32 ನಂಗೆ ಕನ್ಫ್ಯೂಷನ್ ಆಯ್ತಾ. ಸೊ ಈಗ ನಾವು ಟೋಟಲಿ ಏನಾತಂತಂದ್ರೆ 23 plus 8 plus 1 is 32 bit representation ಆಗ್ತದೆ. ಓಕೆ
ಸೊ ಈಗ ನಾವು ಎಷ್ಟು zeros and ones ಬರಿಬೇಕಂತಂದ್ರೆ 32 ಬರ್ಬೇಕು. ಓಕೆ, ಕಂಪಲ್ಸರಿ ಏನಿಲ್ಲ, 32ನೇ ಕಂಪಲ್ಸರಿ ಬರ್ಬೇಕಂತ ಏನಿಲ್ಲ, ನಿಮ್ಗೆ ಕಮ್ಮಿ ಆಗ್ಬೋದು. ಓಕೆ, ಸೊ ಕಮ್ಮಿ ಬರ್ಬೋದು, ಬಟ್ ಹೆಚ್ಚಿಗೆ ಆಗ್ಬಾರ್ದು. 32 ಕಿಂತ ಹೆಚ್ಚಿಗೆ ಆಗ್ಬಾರ್ದು. ಅಂದ್ರೆ ಹಂಗಾಗಿ ನೀವೇನ್ zeros one ಬರ್ದಿರಲ್ಲ, ಅವು 32 ಕಿಂತ ಕಮ್ಮಿ ಆಗ್ಬೋದು, ಲೆಸ್ ದನ್ 32 ಇರ್ಬೋದು, ಬಟ್ 32 ಕಿಂತ ಹೆಚ್ಚಿಗೆ ಬರಂಗಿಲ್ಲ. ಓಕೆ, ನಾಟ್ ಗ್ರೇಟರ್ ದನ್ 32. ಸೊ ದಟ್ ಈಸ್ ಫಾರ್ 122 representation. 127 representation ನಿಮ್ಗೆ ಎಷ್ಟು ಬರ್ಬೇಕು? 32 zeros and ones ಬರ್ಬೇಕು. ಸೊ ಅದ್ರ 1 ಫಾರ್ ಸೈನಿಗೆ ಕೊಟ್ಟಿರ್ತೀವಿ, ಎಕ್ಸ್ಪೋನೆಂಟ್ ಗೆ 8 ಕೊಟ್ಟಿರ್ತೀವಿ, ಆಮೇಲೆ ಮಂಟಿಸಾಗ 23 ಕೊಟ್ಟಿರ್ತೀವಿ. ಓಕೆ, ಸೊ ಆಗ್ಲೇ ನೋಡಿ ನಾ ಎಕ್ಸ್ಪೋನೆಂಟ್ 8 ಒಳಗೆ ಎಷ್ಟು ಬರ್ದೆ? 110 ಬರ್ದೆ, ನಡೀತದ. 110 ಅಂತ ಬರೆದ್ರು ನಡೀತದ, ಅಂದ್ರೆ 3 ಅದ, ಲೆಸ್ ದನ್ 8 ಇರ್ಬೋದು, ನಡೀತದ. ಓಕೆ, ಮಂಟಿಸಾನು 23 ಬರ್ದಿಲ್ಲ, ಆಗ್ಲೇ ಸ್ವಲ್ಪ ಏನೋ ಬರ್ದಿಲ್ಲ, 1110 ಹಿಂಗೇನೇನೋ ಸ್ವಲ್ಪ ಬರ್ದಿದೆ, ಅಂದ್ರೆ ಲೆಸ್ ದನ್ ಇದ್ರೆ ನಡೀತದೆ, ಬಟ್ ಹೆಚ್ಚಿಗೆ ಇರ್ಬಾರ್ದು. ಸೊ ಟೋಟಲ್ ಅಲೋಕೇಶನ್ ಎಷ್ಟು ಅಂತಂದ್ರೆ ಸೈನಿಗೆ 1 ಬಿಟ್ಟ, ಎಕ್ಸ್ಪೋನೆಂಟ್ 8 ಬಿಟ್ಟ, ಮಂಟಿಸಿಗ 23 ಬಿಟ್ಸ್. ಸೊ ಟೋಟಲಿ ವಿ ಹ್ಯಾವ್ 32 ಬಿಟ್ ರಿಪ್ರೆಸೆಂಟೇಷನ್ ಇರ್ಬೇಕು ಅಂತ ಹೇಳ್ಕೊಡ್ತಿದ್ರು. ತಿಳಿತಾ ಇದೆ? Yes, ma'am. ಓಕೆ, ಜಸ್ಟ್ ಇದಕ್ಕೆ ಯಾವ್ದಾವ್ದಕ್ಕೆ ಎಷ್ಟು ಕೊಡ್ತೀನಿ ಅಂತ ಅನ್ನೋದು ಅಷ್ಟೇ. ಈಗ ನೋಡ್ರಿ, ನಾನು ಎಕ್ಸಾಂಪಲ್ ತೋರಿಸ್ತೀನಿಲ್ಲ ನಿಮ್ಗೆ, ಅದೇ ನಂಗೆ ಮಾಡ್ರಿ, ನಾನು ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್ 2 1 1 0 0 0 1 1 0 1 ಓಕೆ, ಇದನ್ನ ಈಗ ರಿಪ್ರೆಸೆಂಟ್ ಮಾಡ್ರಿ ಸೈನಿಗೆ, ಆಮೇಲೆ ಮಂಟಿಸಾಗ, ಆಮೇಲೆ ಎಕ್ಸ್ಪೋನೆಂಟ್ ಗೆ ರಿಪ್ರೆಸೆಂಟೇಷನ್ ಮಾಡಿ. ಯಾವಾಗೂ ಪಾಯಿಂಟ್ ಏನ್ ತಗೋಬೇಕು? 1 ಪಾಯಿಂಟ್ ನಿಂದ ತಗೋಬೇಕು. ಓಕೆ, ಮಾಡ್ತೀರಾ? Yes, ma'am. ಮಾಡಿ 1.10 ಇರ್ಬೇಕು ನಿಮ್ಗೆ. ಹಾ, ಮಾಡ್ರಿ. ನನಗೆ ಸೈನ್ ಎಷ್ಟು ಬರ್ತದೆ, ಮಂಟಿಸಾಗ ಎಷ್ಟು ಬರ್ತದೆ, ಆಮೇಲೆ ಎಕ್ಸ್ಪೋನೆಂಟ್ ಎಷ್ಟು ಬರ್ತದೆ ಹೇಳಿ. ಟೋಟಲ್ ನಂಬರ್ ಬೇಕು ನನಗೆ, ಬೈನರಿ ನಂಬರ್. पूरा ಬೇಕಪ್ಪ ಪವನ್, ವಿತ್ ಎಕ್ಸ್ಪೋನೆಂಟ್ ಸೈನ್ ಎಷ್ಟು, ಮಂಟಿಸಾ ಎಷ್ಟು, ಎಕ್ಸ್ಪೋನೆಂಟ್ ಎಷ್ಟು ಅಂತ. ಈಗ ಜಸ್ಟ್ ನೀವು ಶಿಫ್ಟ್ ಮಾಡ್ಕೊಂಡು ಅಷ್ಟೇ. ಓಕೆ, ಓಕೆ, ಜಸ್ಟ್ ಇದು ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡಿ ನಾನು ಕೇಳಿ. ಓಕೆ, ಅವ್ರು ಮಾಡ್ಲಿ 1-2 minutes, ಆಮೇಲೆ ಇದು ಎಕ್ಸಾಂಪಲ್ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇನ್ನೊಮ್ಮೆ ಲಕ್ಷ ಕೊಟ್ಟು ಕೇಳಿ. ಮ್ಯಾಮ್ ಆನ್ಸರ್ ಹೇಳ್ಬೋದ್ರಿ? ಹಾ ಹೇಳಿ, ಆಗಿತ್ತಂದ್ರೆ ಹೇಳಿ. ಸೈನ್ ಏನಾತಿ? ಸೈನ್ 0 ರೀ, ಹಾ 0 ರೀ. ಆಮೇಲೆ ಮ್ಯಾಂಟಿಸಾ 11 ಹಾ ಮ್ಯಾಂಟಿಸಾ 11 000 1101 ರೀ. ಹಾ ಎಕ್ಸ್ಪೋನೆಂಟ್ ಎಕ್ಸ್ಪೋನೆಂಟ್ 100 100, that is 5 or 4 4 ರೀ. ಹಾ ಓಕೆ, ಕರೆಕ್ಟ್. ಆಮೇಲೆ 0 11 000 1110 1100 ಆನ್ಸರ್. ಓಕೆ, ಕರೆಕ್ಟ್. ಪವನ್, ನೀವ್ ಮಾಡಿಯಪ್ಪಿ, ಕರೆಕ್ಟ್ ಮಾಡಿ. ಅಗೇನ್ ಡೆಸಿಮಲ್ ಒಳಗೆ ಇಡಾಕತ್ತೀನಿ, ಬೈನರಿ ಒಳಗೆ ಇಡಾಕತ್ತಿಲ್ಲ. ಪವನ್, ಬೈನರಿ ಒಳಗಿಡು. ಓಕೆ ಮೇಡಮ್, ಓಕೆ. ಹಾ, ವಾಟ್ ಅಬೌಟ್ ಅದರ್ಸ್? ಇಬ್ರೇ ಮಾಡಿದ್ರು, ಉಳ್ಕಿದವ್ರ? ಓಕೆ, ದೀಪಾ ಕರೆಕ್ಟ್. ವಾಟ್ ಅಬೌಟ್ ಅದರ್ಸ್? ಅಜಯ್, ಪೂಜಾ, ಐಶ್ವರ್ಯ, ಎಲ್ಲಾರ್ದೇನು ಹೆಸರು ತಗೊಂಗಿಲ್ಲ, ಮಾಡಿ ಫಸ್ಟ್ ಮಾಡಿ. ಅಜಯ್, ವಿಶಾಲಾಗ್ ಬಂದಿಲ್ಲ?
ಮಣಿಕಂಠ ಇಲ್ಲ ಇವತ್ ಮಣಿಕಂಠ ಇಲ್ಲ ವಿಶಾಲ್ ಇಲ್ಲ ಅಭಿಷೇಕ್ ಇಲ್ಲ ಓಕೆ ಓಕೆ ವಿದ್ಯಾಶ್ರೀ ಇಟ್ಸ್ ಕರೆಕ್ಟ್ ಓಕೆ ಲಿಸನ್ ಇಯರ್ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಬಹಳ ಸಿಂಪಲ್ ಅದ ಇಲ್ಲ ಓಕೆ ಯಾವಾಗೂ ನಾವ್ ಏನ್ ಮಾಡ್ತೀವಿ 1 ಪಾಯಿಂಟ್ ನಿಂದ ತಗೋತೀವಿ ಕಿರಣ್ ರಾಂಗ್ ಅಪ್ಪಿ ಅಜಯ್ ಕರೆಕ್ಟ್ ಕಿರಣ್ ಕುಮಾರ್ ರಾಂಗ್ ಎಸ್ ಲಿಸನ್ ಇಯರ್ ಫಸ್ಟ್ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ ಯಾವಾಗೂ ಪಾಯಿಂಟ್ ನಾವ್ ಹೇಳ್ಬೇಕಾದಿದ್ರು ನಾವು 1 ಪಾಯಿಂಟ್ ನಿಂದ ತಗೋಬೇಕು ಸೊ 1 ಪಾಯಿಂಟ್ ಅಂದ್ರೆ 1.1000 11011 ಓಕೆ ನಾ ಎಷ್ಟು ಪಾಯಿಂಟ್ ಶಿಫ್ಟ್ ಮಾಡ್ದೆ ಈಗ 1 2 3 4 ಕರೆಕ್ಟ್ 4 ಪಾಯಿಂಟ್ ಶಿಫ್ಟ್ ಮಾಡಿದೆ ಸೊ 4 ಪಾಯಿಂಟ್ ಶಿಫ್ಟ್ ಮಾಡಿದೆ ಅಂತಂದ್ರೆ ಇಂಟು 10 to the power of 4 ಲೆಫ್ಟ್ ಸೈಡ್ ಶಿಫ್ಟ್ ಮಾಡಾಕತ್ತೀನಿ ಸೊ ಅದಕ್ಕೆ ಪಾಸಿಟಿವ್ ನಂಬರ್ ಇಂಟು 10 to the power of 4 ಅಂತ ತಗೋತೀನಿ ನಾನು ಓಕೆ ಕ್ಲಿಯರ್ ಆಯ್ತಾ Yes, ma'am. ಈಗ ಶಿಫ್ಟಿಂಗ್ ಫಸ್ಟ್ ನಾನು ಕರೆಕ್ಟ್ ಮಾಡ್ಕೋಬೇಕು ನಾನು ಶಿಫ್ಟಿಂಗ್ ಸೊ 1 ಪಾಯಿಂಟ್ ತಗೋಬೇಕಂತ ಏನ್ ಮಾಡ್ತೀನಿ 1.1 2 3 4 4 ಪಾಯಿಂಟ್ ನ ಶಿಫ್ಟ್ ಮಾಡ್ಕೊಂಡೆ ಇಂಟು 10 to the power of 4 ಆಗ್ತಿದೆ ಓಕೆ ಸೊ ನೆಕ್ಸ್ಟ್ ಏನ್ ಮಾಡ್ರಿ ಈಗ ಸೈನ್ ಮ್ಯಾಂಟಿಸಾ ಅಂಡ್ ಎಕ್ಸ್ಪೋನೆಂಟ್ ಮಾಡ್ಬೇಕು ಸೊ ಸೈನ್ ಮ್ಯಾಂಟಿಸಾ ಎಕ್ಸ್ಪೋನೆಂಟ್ ಓಕೆ ಸೊ ಸೈನ್ ಪಾಸಿಟಿವ್ ಅದ ಓಕೆ ಪಾಸಿಟಿವ್ ಅಂತಂದ್ರೆ ಏನ್ ಬರ್ತದೆ ನಿಮಗೆ ಸೈನ್ 0 ನೆಗೆಟಿವ್ ಇತ್ತಂದ್ರೆ 1 ಹಾ ಸೈನ್ ಪಾಸಿಟಿವ್ ಅದ 0 ನೆಕ್ಸ್ಟ್ ಇಲ್ಲಿ ಏನಂತ ನೋಡ್ರಿ ಎಕ್ಸ್ಪೋನೆಂಟ್ 4 ಅದ ಸೊ 4 ನ ಬೈನರಿ ಒಳಗೆ ಹೆಂಗ್ ರಿಪ್ರೆಸೆಂಟ್ ಮಾಡ್ತೀರಿ 1000 ಓಕೆ ಸೊ 4 ನ ಬೈನರಿ ಒಳಗೆ 100 ಸೊ ಏನ್ ಮಾಡ್ತೀರಿ ಎಕ್ಸ್ಪೋನೆಂಟ್ ಏನ್ ಬರ್ತದೆ ನಿಮ್ಗೆ 100 ಓಕೆ ನೆಕ್ಸ್ಟ್ ಮ್ಯಾಂಟಿಸಾ ಏನದ ಇದು ಬರೆದ್ಬಿಡ್ಬೇಕು ನೀವು ಮ್ಯಾಂಟಿಸಾ ಸೊ ಮ್ಯಾಂಟಿಸಾ ಇಸ್ 11011 ಸೊ ದಿಸ್ ಇಸ್ ಯೋರ್ ಮ್ಯಾಂಟಿಸಾ ಸೊ ಇದೇನಿರ್ತಲ್ಲ ಇದು ಮ್ಯಾಂಟಿಸಾ ಸೊ ಟೋಟಲಿ ಹೆಂಗ್ ಬರೀತೀರಿ ಅಂತಂದ್ರೆ ಫಸ್ಟ್ ಬರ್ಬೇಕು ಸೈನ್ ಸೈನ್ ನೆಕ್ಸ್ಟ್ ಮ್ಯಾಂಟಿಸಾ 11011 so this is your mantissa next exponent 100 so this is your binary number clear aata ಮೇಡಮ್ Madam. 100 ಹಂಗ ಬಂತ ಗೊತ್ತಾಗಲಿಲ್ರಿ ಒಬ್ರೊಬ್ರು ಪವನ್ ಏನಾತ ಅದು ಎಕ್ಸ್ಪೋನೆಂಟ್ 100 ಯಾಕೆ ಬಂತಷ್ಟು ಕನ್ಫ್ಯೂಸ್ ಆಗೈತಿ 100 ಅಂತಂದ್ರ 4 ಅದಪ್ಪ ಎಕ್ಸ್ಪೋನೆಂಟ್ 4 ನ ನಾವು ಬೈನರಿ ಒಳಗೆ ರಿಪ್ರೆಸೆಂಟೇಷನ್ ಮಾಡಲ್ಲ ಟು ದ ಪವರ್ ಆಫ್ 0 ಟು ದ ಪವರ್ ಆಫ್ 2 to the power of 0 2 to the power of 1 2 to the power of 2 that is 0 1 4 correct ನಾನು direct 4 ಬೇಕಾಗಿದೆ so 1 0 binary representation Yes, ma'am. 4 is 100 Pavan Yes, clear? ma'am. Yes, ma'am. Okay next ಯಾವ doubt ಎಸ್ ಮೇಡಮ್ ಕರೆಕ್ಟ್ ಮಾಡಿದ್ದೀರಿ ಮೇಡಮ್ ಎಕ್ಸ್ಪೋನೆಂಟ್ ಯಾರು ಮಾಡ್ಬೇಕಂತ ಗೊತ್ತಾಗ್ಲಿಲ್ರಿ 100 ಅದಕ್ಕೆ ರಾಂಗ್ ಐತಿ okay ಈಗ ತಿಳಿತಾ ಎಸ್ ಮೇಡಮ್ next ಜಯಶ್ರೀ ತಿಳಿತಾ ಮೇಡಮ್ ಅದು ಪಾಯಿಂಟ್ ಆಗಿಂದ 1.1 ಅಂತ ಐತೆ ಕನ್ಸಿಡರ್ ಮಾಡ್ಬೇಕ್ರಿ ಹಾ ಪೂರಾ ಕನ್ಸಿಡರ್ ಮಾಡ್ಬೇಕಪ್ಪಿ 1 ಯಾಕಂದ್ರೆ ಹಿಂದಿನ ಪ್ರಾಬ್ಲಮ್ ಕನ್ಸಿಡರ್ ಮಾಡಿರ್ಲಿಲ್ರಿ ಯಾವ ಪ್ರಾಬ್ಲಮ್ ಅವಾಗ್ಲೇ ಅದು 11011 ಹೇಳಿದ್ರೆ ಮಾಡಿನ ಮಾಡೇ ಬರ್ತೀನಿ ಮೇಡಮ್ ಅದು 10⁴ ಎಕ್ಸಾಕ್ಟ್ 4 ಪಾಯಿಂಟ್ಸ್ ಹೆಂಗ್ ತಗೊಂಡ್ರಿ ಮೇಡಮ್ ಯಾವ್ದು ಎಕ್ಸಾಕ್ಟ್ 4 ಪಾಯಿಂಟ್ 10 to the power of ಮೇಡಮ್ ಆಗತ್ತದ ನಿಂಗ ಹಾ ರೀ ಮೇಡಮ್ ಇದ ಪೂಜಾ ದಿಸ್ ಒನ್ ಇಲ್ರಿ ಮ್ಯಾಮ್ ನೀವು ಇದು ಫಸ್ಟ್ 11000 ಪಾಯಿಂಟ್ ಐತಲ್ರಿ ಮೇಡಮ್ ಅದು ಆಮೇಲೆ ನೀವು ಕ್ಯಾಬ್ 1.14 ಅದು ಹೆಂಗ್ ತಗೊಂಡ್ರಿ ಮೇಡಮ್ ಇದು ಯಾವಾಗೂ ಹಾ. 1 ಪಾಯಿಂಟ್ ನೀವು ನಂಬರ್ ತಗೋಬೇಕ ಹಿಂಗ್ ಕನ್ವರ್ಷನ್ ಮಾಡ್ಕೋಬೇಕಾದಾಗ 1 ಪಾಯಿಂಟ್ ಬಿಟ್ಟು ಪಾಯಿಂಟ್ ಹಾಕೋಬೇಕು ನೀವು ಫಸ್ಟ್ ನಂಬರ್ ಬಿಟ್ಟು ಪಾಯಿಂಟ್ ಹಾಕೋಬೇಕು ಕಂಪಲ್ಸರಿ ಫಸ್ಟ್ ಪಾಯಿಂಟ್ ಬಿಟ್ಟೆ ಹಾಕೋಬೇಕೇನ್ರಿ ಮೇಡಮ್ ಕಂಪಲ್ಸರಿ ಕನ್ವರ್ಸೇಷನ್ ಮಾಡ್ಬೇಕಾದಾಗ ಕಂಪಲ್ಸರಿ 1 ನಂಬರ್ ಬಿಟ್ಟು ಪಾಯಿಂಟ್ ಹಾಕೋಬೇಕು ಈಗ ಫಾರ್ ಎಕ್ಸಾಂಪಲ್ ಇನ್ಸ್ಟೆಡ್ ಆಫ್ 1 ಬದಲು 0 ಇತ್ತಂತಂದ್ರೆ 0.1 ಅಂತ ತಗೋಬಹುದು ಹಾ ರೀ ಮ್ಯಾಮ್ ಓಕೆ ಅದು ಕನ್ಫ್ಯೂಷನ್ ಆಗತ್ತದ ನಿಮ್ಗೆ ಹಾ ರೀ ಓಕೆ ಸೊ 1 ನಂಬರ್ ನಿಂದ ಪಾಯಿಂಟ್ ಹಾಕೋರಿ ಯಾವಾಗೂ ನಾವು ಫ್ಲೋಟಿಂಗ್ ಪಾಯಿಂಟ್ ಅಂದ್ರೆ 1 ನಿಂದ ಬರ್ತದಿಲ್ಲ
ನಾವು Yes, ma'am. ಫ್ಲೋಟಿಂಗ್ ಪಾಯಿಂಟ್ ಅಂದ್ರೆ ಒಂದ್ ನಂಬರ್ ಬಿಟ್ಟು ಪಾಯಿಂಟ್ ಹಾಕೋತೀವಿ ನಾವು. ಸೊ ಅದಕ್ಕೆ ಯಾವಾಗ ನಾವು 1 ಪಾಯಿಂಟ್ ಅಂತ ಹಾಕೋಬೇಕು ಅದನ್ನ. ಓಕೆ ದೀಪಾ, listen here, you have to take this also. Confusion ಮಾಡ್ಕೋಬೇಡ ದೀಪಾ. ಹಾ ರೀ ಮ್ಯಾಮ್. ಯಾಕಂತಂದ್ರೆ ಮ್ಯಾಂಟಿಸ್ ಅಂತಂದ್ರೆ ಇದು ಪೂರಾ ಮ್ಯಾಂಟಿಸ್ ಅಂತ ಕರಿತೀವಿ. ಓಕೆ, ಸೊ 1 1 0 0 0 1 1 0 1 1 ಪೂರಾ ತಗೋಬೇಕು ಮ್ಯಾಂಟಿಸ್ ಒಳಗೆ. ಹಾ ರೀ ಮೇಡಮ್ ಮ್ಯಾಮ್. ಯಾರು ಮಾತಾಡತ್ತೀರಿ? ಮೇಡಮ್ ಸ್ಟಾರ್ಟಿಂಗ್ 0 ಬತ್ತಂದ್ರೆ ರೀ ಅದೇ ಸ್ಟಾರ್ಟಿಂಗ್ 0 ಬತ್ತಂದ್ರೆ 0 ಪಾಯಿಂಟ್ ತಗೋರಿ. 0.1 ನೋ ಪ್ರಾಬ್ಲಮ್. 0. ಬೇಕಾದಿರ್ಲಿ ಅದರಿಂದ ಸ್ಟಾರ್ಟ್ ಮಾಡೋದು. ಬರೀ ಫಸ್ಟ್ 1 ನಂಬರ್ ಬಿಟ್ಟು ಪಾಯಿಂಟ್ ಹಾಕೋಬೇಕು ನೀವು. ಎಸ್ ಮೇಡಮ್. ಓಕೆ, ಮೇಡಮ್ ಕ್ವಶನ್ ಒಳಗೆ ಸ್ಟಾರ್ಟಿಂಗ್ ಪಾಯಿಂಟ್ ಕೊಟ್ರ ಅಂದ್ರೆ ಮೇಡಮ್ ಕ್ವಶನ್ ಆಗಿ ಸ್ಟಾರ್ಟಿಂಗ್ ಪಾಯಿಂಟ್ ಅದನ್ನೇ ತಗೊಂಡ್ಬಿಡ್ರಿ. ಈಗ ಫಾರ್ ಎಕ್ಸಾಂಪಲ್ ಹಿಂಗ್ 1 ಪಾಯಿಂಟ್ ಕೊಟ್ರ 1.100 ಹಿಂಗ್ ಕೊಟ್ರ ಅಂದ್ರೆ into 10 to the power of 0. ಓಕೆ ಅಲಂ ಪ್ರಭು, ಕ್ವಶನ್ ಕೊಟ್ರ ಅಂದ್ರೆ 1.11 ಅಂತ ಕೊಟ್ರು ಅಂತಂದ್ರೆ then into 10 to the power of 0 ಅಂತ ತಗೊಂಡ್ಬಿಡ್ಬೇಕು. ಓಕೆ, ಒಂದ್ ವೇಳೆ ಕ್ವಶನ್ ಹಿಂಗ್ ಕೊಟ್ರ ಅಂತ ಕೊಡಿ 0.11 ಅಂತ ಕೊಡಿ. ಎಕ್ಸ್ಪೋನೆಂಟ್ ಅಂತ ಏನಪ್ಪಿ ವಿನಾಯಕ್ ಏನಾಯ್ತು? ಟು ದ ಪವರ್ ಆಫ್ 0 ತಂದ್ರೆ ಮೇಡಮ್ ಎಕ್ಸ್ಪೋನೆಂಟ್ ಏನ್ ಹೋದ್ರಿ ಇದ ನಿಂದ ಇದಾಗತ್ತದ ವಿನಾಯಕ್. ಜೀರೋ ಎಕ್ಸ್ಪೋನೆಂಟ್ ಏನಾಗ್ತದೆ? ತಿಳಿಲಿಲ್ಲ ನನ್ ಕ್ವಶನ್ ಏನಂತ. ಜೀರೋ ಎಕ್ಸ್ಪೋನೆಂಟ್ ಬರೋದ್ ಅದನ್ನ ಹೆಂಗ್ ಬೈನರಿ ಹೆಂಗ್ ಕನ್ವರ್ಟ್ ಮಾಡೋಕಂತ ಕೇಳಕತ್ತೇನ್ರಿ. ಲಾಸ್ಟಿಗೆ 0 0 0 ಅಂತ ಇಟ್ಬಿಡ್ರಿ. ಬೈನರಿ ನಂಬರ್ 0 0 0. ತಿಳಿತಾ ವಿನಾಯಕ್ ಅಂಡ್ ಅಲಂ ಪ್ರಭು? 0 ಅಂತ ಇಟ್ಬಿಡೋದು. ವಿನಾಯಕ್ ಸ್ಟಕ್ ಆಗತ್ತದ ನನ್ಗೆ ವಾಯ್ಸ್ ಕೇಳಿಸವಲ್. ಮೆಸೇಜ್ ಮಾಡಪ್ಪಿ ಹೇಳ್ತಾಳ. Okay. Okay, so any doubt in this? How to represent floating point in the binary ಒಳಗೆ ಏನಾದ್ರೂ clear doubt ಅದ? ತಿಳಿತಾ ಇದನ್ನ? Yes, Yes. ma'am. ಕೇಳಂಗಿಲ್ಲ ಎಕ್ಸಾಮಿಗೆ ಕೇಳಂಗಿಲ್ಲ ನಿಮ್ಗೆ. ಆಕ್ಚುಲಿ ಇನ್ನ ಇದು ಎಕ್ಸಾಕ್ಟ್ ಫಾರ್ಮ್ ಅಲ್ಲ ಇದು. ಇದನ್ನ ಇನ್ನ ನಾವು ನಾರ್ಮಲೈಸೇಷನ್ ಮಾಡ್ಬೇಕು. ಇದು ಜಸ್ಟ್ ನಿಮ್ಗೆ ಈ ಕನ್ವರ್ಷನ್ ಗೊತ್ತಾಯ್ತು. ಈ ಕನ್ವರ್ಟ್ ಮಾಡಿದ್ದ ನಾರ್ಮಲೈಸೇಷನ್ ಮಾಡ್ಬೇಕು. ದಟ್ ಈಸ್ ಇಂಪಾರ್ಟೆಂಟ್. ಅದು ಕೇಳ್ತಾನೆ ನಿಮ್ಗೆ ಎಕ್ಸಾಮಿನೇಷನ್ ಒಳಗೆ. ಇದು ಕೇಳಂಗಿಲ್ಲ. ಇದನ್ ಬರೇ ನೀವು ಹೆಂಗ ಕನ್ವರ್ಟ್ ಅಂದ್ರೆ ಹೆಂಗ್ ರಿಪ್ರೆಸೆಂಟೇಷನ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್ ನ ನಾರ್ಮಲ್ ಆಗಿ ಹೆಂಗ್ ರಿಪ್ರೆಸೆಂಟೇಷನ್ ಮಾಡ್ತೀರನ್ ಗೊತ್ತಾಯ್ತು ಅಷ್ಟೇ ನಮಗೆ ಇದನ್ನ. ಬಟ್ ಇಟ್ಸ್ ನಾಟ್ ಅ ಎಕ್ಸಾಕ್ಟ್ ಫಾರ್ಮ್. ಇದನ್ನ ನೆಕ್ಸ್ಟ್ ನಿಮ್ಗೆ ಟಾಪಿಕ್ ನಾರ್ಮಲೈಸೇಷನ್ ಬರ್ತದೆ. ಆ ನಾರ್ಮಲೈಸೇಷನ್ ಟಾಪಿಕ್ ಒಳಗೆ ನಾವು ಇದನ್ನ ನಾರ್ಮಲೈಸೇಷನ್ ಮಾಡ್ದಿಂದ ದಟ್ ಈಸ್ ದ ಎಕ್ಸಾಕ್ಟ್ ಫಾರ್ಮ್. ಸೊ ದಟ್ ಈಸ್ ದ ಇಂಪಾರ್ಟೆಂಟ್ ಟಾಪಿಕ್. ಇದನ್ನ ಜಸ್ಟ್ ನಿಮ್ಗೆ ರಿಪ್ರೆಸೆಂಟೇಷನ್ ಮಾಡಕ್ ಗೊತ್ತಿರ್ಬೇಕಷ್ಟೇ. ಓಕೆ, ಕ್ಲಿಯರ್? Okay. So next tomorrow I will go for normalization. Most important topic. ನಾಳೆ class. Ma'am, no. Any doubts? ನೋ ಡೌಟ್ ಮ್ಯಾಮ್. Okay. So please attend tomorrow's class. I am going to deal with the normalization. Very important topic for examination also. Ma'am, then what about notes? ಕಳಿಸ್ತೀನಪ್ಪಿ ನೋಟ್ಸ್ ಇವತ್ತಿನ ಕಳಿಸ್ತೀನಿ. ಎಲ್ಲಿ ಬರಾಕತ್ತೀನಿ? ಹಾ ರೀ ಮೇಡಮ್. ಹಾ, ನಾ ಕಳಿಸಿದ್ ಇವತ್ ಸಾಫ್ಟ್ ಕಾಪಿ ಕಳಿಸ್ತೀನಂತ. ಫೋಟೋ ಕಳಿಸ್ತೀನಿ, ಅದನ್ನ ನಿಮ್ ಬುಕ್ ನ ಬರ್ಕೊಳ್ಳಿ. ಹಾ ರೀ. ಆಮೇಲೆ ಲಾಸ್ಟಿಗೆ ಒಂದು ಸಾಫ್ಟ್ ಕಾಪಿ ಕೊಡ್ತೀನಿ ನಿಮಗೆ. ಬಟ್ ನಿಮಗೆ ಬರಿಬೇಕಂತ ಡೈಲಿ ವೈಸ್ ನಾ ಬರ್ಸಾಕ್ತೀನಿ ಅಷ್ಟೇ. Yes, ma'am. Because it's not a theory subject. Theory subject ಇತ್ತಂದ್ರೆ ನಾನು ನಿಮಗೆ ಕಳಿಸ್ತಿದ್ದಿಲ್ಲ. ಸೊ ಇದು ಮ್ಯಾಥಮೆಟಿಕಲ್ ಇದ್ದಿಸಲ ಒಂದ್ ಸ್ವಲ್ಪ ಬರ್ಸಾತೀನಿ. ಯಾಕೆ ಎಕ್ಸಾಂಪಲ್ಸ್ ಅವೆಲ್ಲ ಕಂಟಿನ್ಯೂಷನ್ ಆಗ್ತದೆ ನಿಮಗೆ. ಹಾ ರೀ. Okay. So please attend tomorrow's class. This is normalization ಅಂತ. ನಾರ್ಮಲೈಸೇಷನ್ ಅಂತಂದ್ರೆ ಈಗ ನಾವ್ ಏನ್ ಮಾಡಿದ್ವಿ, ಜಸ್ಟ್ ರಿಪ್ರೆಸೆಂಟೇಷನ್ ಮಾಡಿದ್ವಿ. ಬಟ್ ಇದನ್ನ ಇನ್ನ ಎಕ್ಸಾಕ್ಟ್ ಫಾರ್ಮ್ ಅಲ್ಲ. ಓಕೆ, ಸೊ ಈ ಎಕ್ಸಾಕ್ಟ್ ಫಾರ್ಮ್ ನ ಕರೆಕ್ಟ್ ಆಗಿ ಮಾಡಕ್ ನಾವು ನಾರ್ಮಲೈಸೇಷನ್ ಅಂತ ಕರಿತೀವಿ. ಅದನ್ನ
ಎಕ್ಸಾಮ್ನಾಗು ಕೇಳ್ತಾನೆ. ಸೊ 2 marks or 5 marks ಕೇಳ್ತಾನೆ ನಾರ್ಮಲೈಸೇಷನ್ ಅಂತ ಹೇಳಿ. ಸೊ ಅಟೆಂಡ್ ಆಗಿ tomorrow's class. Okay, so today we'll end here. Thank you all. Yes, ma'am.